40 ರೌಂಡ್ಸ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಅದು ಹನಿ ಟ್ರ್ಯಾಪ್ ನ ವಿಚಾರ. ರಾಜ್ಯ ಕಾಂಗ್ರೆಸ್ ನಲ್ಲಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ ಈ ಹನಿ ಟ್ರ್ಯಾಪ್ ವಿಷಯ. ಹಾಗಾದ್ರೆ ಪ್ರಭಾವಿ ಸಚಿವರನ್ನೇ ಹನಿ ಟ್ರ್ಯಾಪ್ ಕೆಟ್ಟಾಗೆ ಕೆಡವೋದಕ್ಕೆ ಸಂಚು ನಡೆದಿತ್ತ? ಇಷ್ಟು ದಿನ ನಡೀತಾ ಇದ್ದಂತಹ ಗುಸು ಈಗ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸಚಿವರ ಹನಿ ಟ್ರ್ಯಾಪ್ ಯತ್ನ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಸಚಿವರ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಕಾಂಗ್ರೆಸ್ ನಾಯಕರು ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಹನಿ ಟ್ರ್ಯಾಪ್ ಯತ್ನ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಭಾವಿ ಸಚಿವರನ್ನೇ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವೋದಕ್ಕೆ ನಡೆದಿದ್ದ ಸಂಚು. ಸಚಿವರ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಈಗ ಕಾಂಗ್ರೆಸ್ನ ನಾಯಕರು ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ವಿಧಾನಸೌಧದ ಮೊಗಸಾಲೆಯಲ್ಲಿ ಗುಸು ಚರ್ಚೆಯಾಗ್ತಾ ಇತ್ತು. ಈಗ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಸಿಎಂ ಆಪ್ತ ವಲಯದಲ್ಲಿರೋ ಸಚಿವರ ಹನಿ ಟ್ರ್ಯಾಪ್ಗೆ ನಡೆದಂತ ವಿಫಲ ಯತ್ನ. ಕಾಂಗ್ರೆಸ್ನ ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಯತ್ನ ನಡೆಸಿತ್ತು. 1.5 ತಿಂಗಳ ಹಿಂದೆ ಸಚಿವರ ಸರ್ಕಾರಿ ನಿವಾಸದಲ್ಲೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ನಡೆದಿದ್ದ ಯತ್ನ ಇದು. ಸಚಿವರನ್ನ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನದಲ್ಲಿ ಗ್ಯಾಂಗ್ ವಿಫಲವಾಗಿದೆ. ಹನಿ ಟ್ರ್ಯಾಪ್ ಗ್ಯಾಂಗಿನ ಬಗ್ಗೆ ಮಾಹಿತಿಯನ್ನ ಪಡೆದು ಸಚಿವರು ಅಲರ್ಟ್ ಆಗಿದ್ದಾರೆ. ಸಚಿವರ ಹನಿ ಟ್ರ್ಯಾಪ್ ಯತ್ನದ ವೇಳೆ ವಂಚಕರ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಹನಿ ಟ್ರ್ಯಾಪ್ಗೆ ಬಂದಿದ್ದ ಗ್ಯಾಂಗ್ ಅನ್ನ ಹಿಡಿದು ಥಳಿಸಿದ್ದಾರೆ ಸಚಿವರ ಬೆಂಬಲಿಗರು. ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತ ಸಚಿವರು ಗ್ಯಾಂಗಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ ವಿರುದ್ಧ ದೂರು ನೀಡೋದಕ್ಕೆ ಸಚಿವರು ಹಿಂದೇಟು ಹಾಕಿದ್ದಾರೆ. ಇದು ಈಗ ಸದ್ಯಕ್ಕೆ ನಡೆದಿರೋದು. ಪ್ರಭಾವಿ ಸಚಿವರನ್ನೇ ಹಾಗಾದ್ರೆ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವೋದಕ್ಕೆ ಸಂಚು ನಡೆದಿದ್ದ ಒಂದು ವಿಫಲ ಯತ್ನ ಆಗಿದೆ. ಸಿಎಂ ಆಪ್ತ ವಲಯದಲ್ಲಿರುವ ಸಚಿವರಿವರು ಅವರನ್ನ ಹನಿ ಟ್ರ್ಯಾಪ್ ಕೆಡ್ಡಾಗೆ ಕೆಡವೋದಕ್ಕೆ ಬಹಳ ದೊಡ್ಡ ಸಂಚನ್ನ ರೂಪಿಸಿದ್ರು. ಆದ್ರೆ ಅದು ಫೇಲ್ ಆಗಿದೆ. ಕಾಂಗ್ರೆಸ್ನ ಪ್ರಭಾವಿ ಸಚಿವರನ್ನೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಈ ಗ್ಯಾಂಗ್ ನಡೆಸಿದ್ದ ಯತ್ನ ಫಲ ಕೊಟ್ಟಿಲ್ಲ. 1.5 ತಿಂಗಳ ಹಿಂದೆ ಸಚಿವರ ಸರ್ಕಾರಿ ನಿವಾಸದಲ್ಲೇ ಹನಿ ಟ್ರ್ಯಾಪ್ಗೆ ಯತ್ನ ಆಗಿತ್ತು. ಆದ್ರೆ ಫೇಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.